ಕೆಲವೇ ಗಂಟೆಗಳ ಹಿಂದೆ, ಇನ್ಫ್ಯಾಕ್ಟ್ ನಿಮಿಷಗಳ ಹಿಂದೆ ಅಂತ ಹೇಳ್ಬೋದು, ಖಾತೆಗಳ ಹಂಚಿಕೆ ಆಯಿತು. ಆಗಲೇ ಒಂದು ಮಾತನ್ನ ಹೇಳಿದ್ವಿ, ಈ ಖಾತೆ ಹಂಚಿಕೆ ಯಾರ ಮನಸ್ಸಿನಲ್ಲಿ ಯಾವ ಕಿಡಿಯನ್ನ ಹೊಚ್ಚುತ್ತೋ ಏನೋ ಅಂತ. ಆಗಲೇ ನೋಡಿ ಅಸಮಾಧಾನ ಸ್ಫೋಟವಾಗಿದೆ. ಖಾತೆ ಹಂಚಿಕೆ ಬೆನ್ನಲ್ಲೇ ಸಚಿವ ಶಿವರಾಜ್ ತಂಗಡಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ನೀಡಿದ್ದಕ್ಕಾಗಿ ಅವರು ಬೇಸರಗೊಂಡಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಯಿತು. ಆದರೆ ಈ ಸಭೆಯನ್ನು ಮುಗಿಸಿ ಹೊರಬಂದ ಬಳಿಕ ಯಾವುದೇ ಪ್ರತಿಕ್ರಿಯೆಯನ್ನ ನೀಡದೆ ಸಚಿವ ಶಿವರಾಜ್ ತಂಗಡಗಿ ಅಲ್ಲಿಂದ ತೆರಳಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ ಇವರ ಬಳಿ ಇದೆ. ಎರಡು ಇಲಾಖೆ ಇದೆ, ಎರಡು ಖಾತೆಗಳಿದ್ದಾವೆ. ಆದರೂ ಕೂಡ ಮತ್ತೆ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಕ್ಕೆ ಬೇಸರದಲ್ಲೇ ಅವರು ಹೊರಟಿದ್ದಾರೆ, ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿದೆ. ಸೊ ಇದು ಶಿವರಾಜ್ ತಂಗಡಗಿಯವರ ಒಂದು ಪರಿಸ್ಥಿತಿ. ಕೊಟ್ಟಿರುವಂಥ ಖಾತೆ ಏನಿದೆ, ಹಿಂದಿನ ಸಂಪುಟದಲ್ಲಿ ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಇವರು ನಿಭಾಯಿಸಿದರು. ಈಗ ಮತ್ತೊಮ್ಮೆ ಅದೇ ಇಲಾಖೆಯನ್ನು ಕೊಟ್ಟಿದ್ದಕ್ಕೆ ಈಗ ಅವರು ಅಸಮಾಧಾನಗೊಂಡಿದ್ದಾರೆ. ಹೆಚ್ಚುವರಿಯಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ ಇದೆ, ಅದು ಓಕೆ, ಬಟ್ ಕನ್ನಡ ಸಂಸ್ಕೃತಿ ಇಲಾಖೆ ಯಾಕೆ ಅನ್ನುವಂಥದ್ದೇ ಶಿವರಾಜ್ ತಂಗಡಗಿ ಅವರ ಬೇಸರಕ್ಕೆ ಕಾರಣವಾಗಿರುವಂಥದ್ದು. ಸೊ ಬಹುಶಃ ಒಂದು ದೊಡ್ಡ ಖಾತೆ ಅಥವಾ ಬೇರೆ ಖಾತೆಯ ನಿರೀಕ್ಷೆಯಲ್ಲಿದ್ದರು, ಆದರೆ ಅವರ ನಿರೀಕ್ಷೆ ಈಗ ಸುಳ್ಳಾಗಿದೆ. ಮತ್ತೊಮ್ಮೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿ ಅವರು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಈಗ ಆ ಖಾತೆಯ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ, ಅಂದರೆ ಅದರ ಜವಾಬ್ದಾರಿ ಇವರ ಹೆಗಲ ಮೇಲೆ ಬಿದ್ದಿರುವಂಥದ್ದು. ಎರಡು ಇಲಾಖೆ ಇದ್ರೂ ಗೊತ್ತಿಲ್ಲ ಇನ್ಯಾವ ಇಲಾಖೆಯನ್ನು ಅವರು ಅಪೇಕ್ಷೆ ಪಡ್ತಾ ಇದ್ರೋ ಏನೋ. ಇದರ ಕುರಿತಂತೆ ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ಶಿವರಾಜ್ ತಂಗಡಗಿ ಅವರು ಕಳೆದ ಬಾರಿ ಕೇವಲ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ನಿಭಾಯಿಸಿದ್ರು, ಈಗ ಹೆಚ್ಚುವರಿಯಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೂಡ ಸೇರಿದೆ. ಎರಡಿದ್ರೂ ಕೂಡ ಇನ್ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ರು ಅಂತ. ಆ್ಯಂಡ್ ನಂಬರ್ 1 ಶಿವರಾಜ್ ತಂಗಡಗಿ ಈ ಲಿಸ್ಟ್ ಅಂದರೆ ಅಸಮಾಧಾನ ಸ್ಫೋಟಗೊಳ್ಳುವಂಥ ಸಾಧ್ಯತೆ ಬೆನ್ನಲ್ಲೇ ಈ ಒಂದು ನಂಬರ್ ಇನ್ನೂ ಹೆಚ್ಚಾಗುತ್ತಾ ಅಂತ. ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಸಿದ್ದರಾಮಯ್ಯ ಸಂಪುಟದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿದಂತಹ ಶಿವರಾಜ್ ತಂಗಡಗಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲೂ ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆ ಸೇಮ್ ಅದೇ ಖಾತೆಗಳನ್ನ ಕೂಡ ಹಂಚಿಕೆ ಮಾಡಲಾಗಿದೆ. ಇದರಿಂದ ಬೇಸರಗೊಂಡಿರ್ತಕ್ಕಂಥ ತಂಗಡಗಿ ಅವರು ಸಹಜವಾಗಿ ಕೂಡ ಬೇರೆ ಯಾವುದಾದ್ರೂ ಪೋರ್ಟ್ಫೋಲಿಯೋ ಸಿಗ್ಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಹಾಗಾಗಿ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜವಾಬ್ದಾರಿ ಕೊಟ್ಟಿರುವಂತಕ್ಕೆ ತೀವ್ರ ಬೇಸರವನ್ನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಿದೆ. ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯ ನಂತರ ಅವರು ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಬೇಸರದಲ್ಲಿ ಅವರು ನಿರ್ಗಮಿಸಿದ್ದಾರೆ. ಯಾವುದೇ ರೀತಿಯಲ್ಲಿ ಕೂಡ ನಾನು ಮಾತನಾಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿ ಅವರು ನಿರ್ಗಮಿಸಿದ್ದಾರೆ. ಹಾಗಾಗಿ ಆ ಖಾತೆಗೆ ಸಂಬಂಧಪಟ್ಟಂಗೆ ಅವರಿಗೆ ಸಮಾಧಾನ ಇಲ್ಲ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಿದೆ. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.